ಗುಬ್ಬಿ ಅರಣ್ಯಾಧಿಕಾರಿಗಳ ಕಳ್ಳಾಟ ಬಟಾ ಬಯಲು. ಗಂಧದ ಮರಗಳ ಮಾರಣ ಹೋಮ, ಕ್ರಮ ಇಲ್ಲ ಯಾಕೆ? ಕಳ್ಳರು ಸಿಕ್ಕರೂ ಪ್ರಕರಣ ದಾಖಲಿಸದ ಅಧಿಕಾರಿಗಳು. ಅರಣ್ಯ ಸಂಪತ್ತನ್ನ ರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ. ಆದರೆ ಅರಣ್ಯವನ್ನ ರಕ್ಷಣೆ ಮಾಡಬೇಕಾದವರೇ ಮರ ಕಳ್ಳರ ಜೊತೆ ಶಾಮೀಲಾಗಿರುವುದು ಹಲವು ಅನುಮಾನಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಸಾಲು ಸಾಲು ಗಂಧದ ಮರಗಳನ್ನ ಕಡಿದು ಮಾರಾಟ ಮಾಡ್ತಾ ಇದ್ದ ಕಳ್ಳರು ಸಿಕ್ಕಿದ್ರೂ ಕೂಡ ಕಳ್ಳರ ಮೇಲೆ ದೂರು ದಾಖಲು ಮಾಡಿಕೊಳ್ಳದೇ ಇದ್ದು ಹಲವು ಅನುಮಾನಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಗುಬ್ಬಿ ಬಳಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಗಂಧದ ಗುಡಿ ಸಿನಿಮಾ ಚಿತ್ರೀಕರಣ ನಡೆದಿದ್ದ ಜಾಗದಲ್ಲಿ ಲಕ್ಷಾಂತರ ಮೌಲ್ಯದ ಗಂಧದ ಮರಗಳ ಕಳ್ಳತನ ನಡೀತಾ ಇತ್ತು. ಈ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸಿ ಗಂಧದ ಮರ ಕಳ್ಳರನ್ನ ವಶಕ್ಕೆ ಪಡೆದಿದ್ರು. ಅಲ್ಲದೆ ಜಿಪಿಎಸ್ ಫೋಟೋ ತೆಗೆದುಕೊಂಡು ಕೂಡ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದ ಅಧಿಕಾರಿಗಳು ಯಾವುದೇ ಪ್ರಕರಣ ದಾಖಲಿಸದೆ ವಾಹನ ಸಮೇತ ಕಳ್ಳರನ್ನ ಬಿಟ್ಟು ಕಳಿಸಿರುವ ಫೋಟೋ ಇದೀಗ ಫುಲ್ ವೈರಲ್ ಆಗಿದೆ. ಇದರಿಂದ ಈ ಅಕ್ರಮದಲ್ಲಿ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರಾ ಎಂಬ ಅನುಮಾನ ವ್ಯಕ್ತವಾಗ್ತಾ ಇದೆ. ಗುಬ್ಬಿ ಬಳಿಯ ಹೆದ್ದಾರಿಯ ಕೂಗಳತೆ ದೂರದಲ್ಲಿರುವ ಮಾರಶೆಟ್ಟಿಹಳ್ಳಿ ಮೀಸಲು ಅರಣ್ಯ ಪ್ರದೇಶದಲ್ಲಿ ಬಹುದೊಡ್ಡ ಗಂಧದ ಮರ ಕಳ್ಳತನವಾಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 30ಕ್ಕೂ ಹೆಚ್ಚು ಗಂಧದ ಮರಗಳನ್ನ ಕಳ್ಳರು ಕಡಿದು ಕಳ್ಳತನ ಮಾಡ್ತಿದ್ದಾರೆ. ಮೇಲ್ನೋಟಕ್ಕೆ ಯಾರೋ ಗಂಧದ ಮರಗಳನ್ನ ಕಡಿದು ಸಾಗಾಟ ಮಾಡ್ತಿದ್ದಾರೆ ಎಂಬ ಅನುಮಾನ ವ್ಯಕ್ತವಾಗಿರುವುದು ಸಹಜ. ಆದ್ರೆ ಕಳ್ಳತನ ನಡೆದಿರೋದು ನಿಜ. ಆದ್ರೆ ಸಿಕ್ಕ ಕಳ್ಳರನ್ನ ಬಿಟ್ಟು ಪ್ರಕರಣ ದಾಖಲಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಇದಕ್ಕೆ ಪೂರಕವಾಗುವಂತೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಅಧಿಕಾರಿಗಳೇ ತೆಗೆದ ಗಂಧದ ಮರ ಕಳ್ಳತನದ ಜಿಪಿಎಸ್ ಫೋಟೋಗಳು ವೈರಲ್ ಆಗಿರುವುದು. ಇನ್ನು ಗಂಧದ ಮರ ಕಳ್ಳತನದಲ್ಲಿ ಕಳ್ಳರನ್ನ ಹಿಡಿದು ಕಳ್ಳತನ ಖಾತ್ರಿಪಡಿಸಿಕೊಂಡು ಜಿಪಿಎಸ್ ಫೋಟೋವನ್ನ ತೆಗೆದು ನಂತರ ವಾಹನ ಸಮೇತ ಬಿಟ್ಕಳಿಸಿರುವುದು ಸಾರ್ವಜನಿಕರ ತೋರಿಕೆಗೆ ಜಿಪಿಎಸ್ ಫೋಟೋ ಹಂಚಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಆದರೆ ಈವರೆಗೂ ಅರಣ್ಯಾಧಿಕಾರಿಗಳ ಕಚೇರಿಯಲ್ಲಿ ಯಾವುದೇ ಪ್ರಕರಣಗಳು ದಾಖಲಾಗದಿರುವುದು ಕಂಡುಬಂದಿದೆ. ಇಲ್ಲಿ ಮಾರ್ಶೆಟ್ಟಿಹಳ್ಳಿ ಮೀಸಲು ಅರಣ್ಯ ಅಂತ ಇದೆ. ಇದು ಸಾವಿರಾರು ಎಕರೆ ಇದೆ. ಇಲ್ಲಿರ್ತಕ್ಕಂಥ ಫಾರೆಸ್ಟ್ರು ಗಾರ್ಡು ಎಲ್ಲ ಇಲ್ಲಿ ಬೆಳಗ್ಗೆ ಹೊತ್ತು ಒಬ್ಬರು ಕಾಣಿಸ್ಕೊಳಲ್ಲ. ಹಗಲೊಂದಾಗಲೇ ಗಂಧದ ಮರ ಲೂಟಿ ಆಗ್ತಾವೆ. ನಾವೇ ಹೋಗಿ ಇಲ್ಲಿ ಕಡಿತಾವ್ರೆ ಬರ್ರಿ ಅಂದರೂ ಬಂದು ನೋಡೋದಿಲ್ಲ. ಇವ್ರನ್ನ ಕರ್ಕೊಂಡೋಗಿ ಎಲ್ಲ ತೋರಿಸಿದ್ದೀವಿ ಕೆಲವು ಮರಗಳನ್ನ. ಇನ್ನೂ ಒಳಗೆ ಹೋಗಕ್ಕೆ ಆಗೋದಿಲ್ಲ ಫಾರೆಸ್ಟ್ ಇರೋದ್ರಿಂದ. ಭಾಳ ಲೂಟಿ ಆಗಿದೆ. ಈಗ ಇದಕ್ಕೆ ಸಂಬಂಧಪಟ್ಟವರು ಮೇಲಧಿಕಾರಿಗಳು ಏನಾದರೂ ನೀವು ಕಂಡುಬಿಟ್ಟು ಇಲ್ಲಿ ಇರೋರನ್ನ ಆಕ್ಷನ್ ತಗೊಂಡು ಇರೋ ಪರಿಸರ ಗಂಧದ ಮರ ಉಳಿಸ್ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ ಸರ್. ಇಲ್ಲಿ ನಾವು ಮುಂದೆ ಬಸವರಾಜಪ್ಪ ಅಂತ ಇದ್ರು ಫಾರೆಸ್ಟ್ರು. ಅವತ್ತಿನಿಂದ ನಾವು ಭಾಳ ವರ್ಷದಿಂದ ಇದ್ದೀವಿ. ಇವಾಗಲೂ ಸೌದೆ ಒಲೆ ಮುಂತಾಗೂ ಇಕ್ಕೊಂಡು ಇಲ್ಲೇ ಅಡುಗೆ ಮಾಡ್ಕೊಂಡು ಮರ ಕಡ್ದಿರೋದು ಲೀಗಲಾಗಿ ನೋಡಿದ್ದೀವಿ. ಅವ್ರ ಹತ್ರ ನಮ್ಮ ಹತ್ರ ಕೆಲವು ಫೋಟೋದು ಇದ್ದಾವೆ. ನಾವು ಹಿಡ್ಕೊಟ್ಟು ಇದ್ದೀವಿ. ಈಗ 4 ತಿಂಗಳು ಆಚೆನೂ ಹಿಡ್ಕೊಂಡ್ರು ಕೇಸ್ ಮಾಡೇ ಇಲ್ಲ. ಹಂಗೆ ಬಿಟ್ಟು ಕಳಿಸ್ತಾರೆ. ದುಡ್ಡು ಇಸ್ಕೊಂತಾರೋ ಬಿಡ್ತಾರೋ ಅದು ನಮಗೆ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಹಂಗೆ ಕಳಿಸ್ತಾ ಇದ್ದಾರೆ. ಒಂದು ಕೇಸ್ ಇಲ್ಲ. ಕೇಳಿದ್ರೆ ನಿಮ್ಗೆ ಹಾಕ್ರಿ ಅಂತ ನಮ್ಮನ್ನು ದಬಾಯಿಸ್ತಾರೆ. ಈ ಥರ ಅಲ್ಲಿಗೆ ಮಾಡ್ಕೊಂಡು ಹೋಗ್ತಾವ್ರೆ ಇಲ್ಲಿರೋ ಅಧಿಕಾರಿಗಳು, ವಾಚರ್ಗಳು. ನೋಡಿ, ನೀವು ಪರಿಸರ ಉಳಿಸ್ಬೇಕು. ಒಳ್ಳೆ ಗಂಧದ ಮರ, ಇದೆಲ್ಲ ಗಂಧದ ಪ್ಲಾಂಟ್ ಅಂತಲೇ ಹೆಸರಿರೋದು. ಮೊದಲಿಂದಲೂ ತಾತನ ಕಾಲದಿಂದ ಕೆಲವು ಗಂಧದ ಗುಡಿ ಫಿಲಮ್, ರಾಜ್ಕುಮಾರ್ ಫಿಲಮ್ ತೆಗ್ದಿರೋದು ಇಲ್ಲೊಂದು ಸೀನು ಗಂಧದ ಗುಡಿದ. ಅಂಥ ಗಂಧದ ಮರಗಳು ಎಲ್ಲ ಸರ್ವನಾಶ ಆಗೋಗಿದ್ದಾವೆ. ಒಂದು ನೀವು ವೀಕ್ಷಣೆ ಮಾಡಿ, ನಿಮಗೂ ತೋರಿಸ್ತೀವಿ ಕಡ್ದಾಕಿರೋ ಮರಗಳ. ಭೇಟಿ ಮಾಡಿ ತೋರಿಸ್ಕೊಡ್ತೀನಿ ಮರಗಳು. ಗುಬ್ಬಿ ರೇಂಜ್ ಆಫೀಸರ್ ಗಮನಕ್ಕೆ ತಗೊಂಡೋಗಿದ್ರಾ? ಎಲ್ಲ ರೇಂಜ್ ಆಫೀಸರ್ಗೂ ACF ಎಲ್ಲ ಫೋನ್ ಮಾಡಿ ಹೇಳಿರಿ. ಅವ್ರು ರೆಸ್ಪಾನ್ಸೇ ಕೊಡಲ್ಲ. ನಾವು ನೋಡ್ಕೊಂತ ಬಿಟ್ರು ನಿಮ್ಗೆ ಹಾಕ್ರಿ ಅಂತಾರೆ. ಏನು ರೆಸ್ಪಾನ್ಸೇ ಕೊಡಲ್ಲ, ಯಾರು ಬರಲ್ಲ. ಇನ್ನೂ ಲೀಗಲ್ ಆಗಿ ನಡೀತಲೇ ಇದೆ. ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಇನ್ನು ಇಷ್ಟೆಲ್ಲ ಅವಾಂತರ ನಡೆದ್ರೂ ಯಾವುದೇ ಕ್ರಮಕ್ಕೆ ಮುಂದಾಗದೆ ವೈರಲ್ ಆದ ಜಿಪಿಎಸ್ ಫೋಟೋಗಳನ್ನ ನೋಡಿಯೂ ಕೂಡ ಕ್ರಮಕ್ಕೆ ಮುಂದಾಗದಿರುವ ಗುಬ್ಬಿ ವಲಯ ಅರಣ್ಯಾಧಿಕಾರಿಯ ನಡೆಗೆ ಪರಿಸರ ಪ್ರೇಮಿಗಳಲ್ಲಿ ಅನುಮಾನ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಅರಣ್ಯಾಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶ ಭುಗಿಲೆದ್ದಿದೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಂಡು ಗಂಧದ ಮರ ಕಳ್ಳರನ್ನ ಬಂಧಿಸಿ ಅರಣ್ಯ ಸಂಪತ್ತನ್ನ ನಾಶ ಮಾಡುವವರಿಗೆ ಕಡಿವಾಣ ಹಾಕ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ದೇವರಾಜು, ಪ್ರಜಾಶಕ್ತಿ ಟಿವಿ,
ಗುಬ್ಬಿ